जमसदजेजं श्रीसहाजं भजेजं स्वाध्यायशुश्रूषा कृष्णभुजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः। हरिः ओम्। श्रियः पत्ये नित्या गणितगुणमाणिक्यविशदप्रभा जालोल्लासोपहत सकलावद्यतमसे जगज्जन्मस्थेमप्रलयरचनाशीलवपुषे नमो शेषां नाजस्मृतिहृदयदीप्ताय हरदे येन प्रादुरभाविभूमिवलजे विस्तारिको सन्ततिः प्राबोधिष्यति पङ्कजं करुणया प्रकाशितत्वं परं ध्वान्तं ध्वंसमनादिसाधुनिकरश्चाकारि सन्मार्गगः तेन व्यासदिवाकरेण सततं मात्याजि मे मानसं व्याप्तिर्यस्य निजे निजेन महसा पक्षे सपक्षे स्थितिः व्यावृत्तिश्च विपक्षतोऽथ विशदे सक्तन्न वै बाधिते नैवास्ति प्रतिपक्षजुक्तिरतुलं शुद्धं प्रमाणं समे भूयात् तत्त्वविनिर्णयाय भगवान् आनन्दतीर्थो मुनिः भवति यदनुभावाद्यडमूकोऽपि वाग्मी जडमतिरपि जन्तुर्जायते प्रज्ञमौलिः सकलवचनचेतो देवता भारती स मम वचसि निधत्तां सन्निधिं मानसे च रमानिवासोचितवासभूमिः सन्न्यायरत्नावलिजन्मभूमिः वैराग्यभाग्यो मम पद्मनाभतीर्थामृताब्धिर्भवताद्विभूत्यै पदवाक्यप्रमाणज्ञान् प्रतिवादिमतच्छितः श्रीमदक्षोभ्यतीर्थाख्यानुपतिष्ठे गुरून् मम श्रीमदानन्दतीर्थार्य सन्मनः सरसी भुवि अनुव्याख्याननलिने चञ्चरीकतिमे मनः न शब्दाब्धौ गाढाः न च निगमचर्चासु चतुराः न च न्याये प्रौढाः न च विदितवेद्यापि वयं परं श्रीमत्पूर्णप्रमतिगुरुकारुण्यसरणिं प्रपन्नामान्याः स्मः किमपि च वदन्तोऽपि महताम् ॐ नारायणं निखिलपूर्णगुणैकदेहं निर्दोषमाप्यतममप्यखिलैः सुवाक्यैः अस्योद्भवादिदमशेष विशेषतोऽपि वन्द्यं सदा प्रियतमं मम सन्नमामि कुपिता हि पणच्छाया समीकृत्या परं सुखं सेवन्ते यत्पदं धीराः तं भजे वल्लभं श्रियः। ನೆನೆ ದಿವಸ ಪರಿಮಳ ಟಿಪ್ಪಣಿಯ ವಿಷಯ ನೋಡ್ತಾ ಇದ್ವಿ. ಭಾರತಿ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಅಲ್ಲಿ ಬಿಡಿಸಿದ್ದಾರೆ. ಈ ಶೇಷವಾಕ್ಯ ಚಂದ್ರಿಕಾದ ಆ ಪದ್ಯ ಅದರ ಅರ್ಥ ನೋಡಾಯ್ತು. ಮುಂದಕ್ಕೆ ಏನು ಪರಿಮಳ ಟಿಪ್ಪಣಿ ಇದೆಯಲ್ಲ ಅದರಲ್ಲಿ ಹೇಳ್ತಾ ಇರೋದು ಭಾರತಿ ನಭಾರತಿ ಮೇಂಗ ಮೃಷೋಪಲಕ್ಷ್ಯತೆ ಅಂತ ಮಾತು ಬಂದಿದೆ. ಭಾರತಿ ಅಂದ್ರೆ ವಾಕ್ ಇತ್ಯರ್ಥ ಅಂತ. ಅಂದ್ರೆ ಭಾರತಿಯಿಂದ ಭಾರತೀ ದೇವಿ ತಗೊಳ್ಬೇಡಿ ಅಂತ ಅಂತ ಸಣ್ಣ ವಿಷಯ ಅಂತ ಅನಿಸ್ಬೋದು, ಆದ್ರೆ ಅರ್ಥ ಹೇಳ್ಬೇಕಾದ್ರೆ ಬೇರೆ ಅಪಾರ್ಥ ಆಗ್ಬಿಟ್ರೆ ಅದಕ್ಕೆ ಅಲ್ಲಿ ಹೇಳ್ತಾ ಇರೋದು ಬೇರೆ ಅರ್ಥನೇ. ಮೃಷ ಇತಿ ಅನೃತ ರೂಪ ಇತ್ಯರ್ಥ ಅಂತ, ಅಂದ್ರೆ ಸುಳ್ಳು ಅಂತ ಅರ್ಥ ಮೃಷ ಅನ್ನೋ ಶಬ್ದಕ್ಕೆ. ನಭಾರತಿ ಮೇಂಗ ಮೃಷೋಪಲಕ್ಷ್ಯತೆ ಅಂತ ಆ ಮಾತನ್ನು ಮುಂದೆ ಹೇಳ್ತಾರೆ. ಎಲ್ಲಿ ಬಂದಿದೆ ಈ ಮಾತು? ಇದ್ರ ಅರ್ಥ ವಿಶೇಷವಾಗಿ ನಾವು ನೋಡಾಗಿರತ್ತೆ ಈಗಾಗ್ಲೇ. ಯಾಕೆ? ದ್ವಿತೀಯ ಸ್ಕಂಧ ಷಷ್ಠ ಅಧ್ಯಾಯ ವಚನ, ಭಾಗವತದ 2ನೇ ಸ್ಕಂಧ 6ನೇ ಅಧ್ಯಾಯದಲ್ಲಿ ಬರುವಂತಹ ಮಾತು. ಅಂದ್ರೆ ನಾವು 3ನೇ ಸ್ಕಂಧ 12ನೇ ಅಧ್ಯಾಯದಲ್ಲಿ ಇದ್ದೀವಿ. ಆ ಹಿಂದೆ ಬಂದಿದೆ ಆ ವಿಚಾರ. ಇನ್ನು ಪ್ರಾಯಃ ಪದಾರ್ಥಮಃ ಈಶದಿತಿ, ಈಗ ಹೆಚ್ಚಾಗಿ ಬೇರೆ ದೇವತೆಗಳು ವಿಕರ್ಮವನ್ನು ಮಾಡಲ್ಲ ಅಂತಂದ್ರೆ ಏನರ್ಥ? ಅಂದ್ರೆ ಹೆಚ್ಚಾಗಿ ಮಾಡೋದಿಲ್ಲ ಅಂತಂದ್ರೆ ಈಶತ್ ವಿಕರ್ಮ ಇರುತ್ತೆ ಅಂತ ಅರ್ಥ. ಹೆಚ್ಚಾಗಿ ಮಾಡೋದಂದ್ರೆ ಸ್ವಲ್ಪ ಮಾಡ್ತಾರೆ ಅಂತ ಅರ್ಥ. ಪ್ರಾಯ ಅಂದ್ರೆ ಹೆಚ್ಚಾಗಿ ಮಾಡಲ್ಲ ಅಂದ್ರೆ ಸ್ವಲ್ಪ ಮಾಡ್ತಾರೆ, ಜಾಸ್ತಿ ಮಾಡಲ್ಲ ವಿಕರ್ಮ ಅಂತ ಅರ್ಥ. ಅದರಿಂದ ಮಾಡೋದೇ ಇಲ್ಲ ಅಂತ ಹೇಳೋದಿಲ್ಲ, ವಿಕರ್ಮ ಮಾಡ್ತಾರೆ, ಕುಕರ್ಮ ನಡೆಯುತ್ತೆ ದೇವತೆಗಳಿಂದಲೂ ಅಪರೋಕ್ಷ ಜ್ಞಾನಿಗಳಿಂದಲೂ ಅಂತ. ಇದಾದ್ಮೇಲೆ ಒಂದು ಹೇಳ್ತಾರೆ ಪ್ರತಿಯೋಗಿ ಪರಂಪರಾ ವಿಕೃತಿ ಅಂದ್ರೆ ಏನರ್ಥ. ಈಗ ಒಂದು ಕುಲದಲ್ಲಿ ಇವನ್ ದೊಡ್ಡವನು, ಅಣ್ಣ ತಮ್ಮಂದ್ರಲ್ಲಿ ದೊಡ್ಡವನು ಚಿಕ್ಕವನು ಹೀಗೆಲ್ಲ ಇದೆ, 10 ಜನ ಇದ್ದಾರೆ, ತಾರತಮ್ಯ ಇದೆ. ಅವನಾದ್ಮೇಲೆ ಇವನು, ಅವನಾದ್ಮೇಲೆ ಇವನು ಅಂತ. ಇವನಲ್ಲಿ 100 ಗುಣ, ಇವನಲ್ಲಿ 50, ಅವನಲ್ಲಿ 40, 30 ಹೀಗೆಲ್ಲ ತಾರತಮ್ಯ ಇದೆ. ಒಬ್ಬ ತಪ್ಪು ಮಾಡ್ಬಿಟ್ಟ. ತಪ್ಪು ಮಾಡಿದಾಗ ಅವನಲ್ಲಿರೋ ಗುಣ ಹೋಯ್ತು. ಆಗ ಮೇಲಿನವ್ರನಲ್ಲೂ ಗುಣ ಚೇಂಜ್ ಆಗ್ತಾ ಹೋಗುತ್ತಾ? ಇಲ್ಲ. ಮೇಲಿನವ್ರ ಗುಣ ಏನಿದೆಯೋ ಅದೇ ಅಷ್ಟೇ ಗುಣ ಇರುತ್ತೆ.
ಯಾರು ತಪ್ಪು ಮಾಡಿದ ಅವನ ಗುಣಗಳು ಮಾತ್ರ ಹೊರಟೋಗೋದಷ್ಟೇ, ಸದ್ಗುಣಗಳು. ಆದ್ರಿಂದ ಅದೇ ತರ ಈ ತಾರತಮ್ಯ ಕಕ್ಷೆಯಲ್ಲಿ ಒಬ್ಬ ದೇವತೆ ತಪ್ಪು ಮಾಡ್ದ ಅಂದ ಕೂಡಲೇ ಅವನು ಹಿಂದಿನ ದೇವತೆ ಮುಂದಿನ ದೇವತೆಯಲ್ಲಿ ಗುಣಗಳ ವ್ಯತ್ಯಾಸ ಆಗಲ್ಲ. ಅದನ್ನ ಹೇಳ್ತಾರೆ. ಯಸ್ಯ ವಿಕರ್ಮಕೃತ ಸುಖಾದಿ ಹ್ರಾಸಃ ತತ್ ವರಾಣಾಂ ನಾಮ ತದ್ವರಾಣಾಂ ತದುತ್ತಮಾನಾಂ ಚ ತದಪೇಕ್ಷಜ ಕಿಂಚಿನ್ ನ್ಯೂನ ಆನಂದಾದಿಮತ್ವೇನ ವಿಕೃತಿ ಪರಿಣಾಮ ಇತ್ಯರ್ಥಃ. ಅಂದ್ರೆ ಒಬ್ಬ ಕೆಟ್ಟ ಕೆಲಸ ಮಾಡಿದಾಗ ಅದರ ಪ್ರಯುಕ್ತ ಅವನಿಗೆ ಸುಖ ಕಡಿಮೆ ಆಯ್ತು. ಕಡಿಮೆ ಆದ ಕೂಡಲೇ ಅವನಿಗಿಂತ ಚಿಕ್ಕವರು ದೊಡ್ಡವ್ರಿಗೂ ಅದೇ ಆಗ್ಬೇಕು ಅಂತಿಲ್ಲ. ಅಂದ್ರೆ ಇವನಿಗಿಂತ ಈ ಚಿಕ್ಕವ್ರಿಗೆ ಕಡಿಮೆ ಆನಂದ, ಇನ್ನೂ ಕಡಿಮೆ ಆನಂದ, ಇವ್ರಿಗಿಂತ ದೊಡ್ಡವ್ರಿಗೆ ಸ್ವಲ್ಪ ಅವರಲ್ಲಿ ಇದ್ದಿದ್ದ ಆನಂದಕ್ಕಿಂತ ಕಡಿಮೆ ಆನಂದ, ಇದು ಯಾವುದು ಆಗಲ್ಲ, ವಿಕಾರ ಆಗಲ್ಲ. ಅದರಿಂದ ತಥಾತ್ವೇಹಿ ಶಾಸ್ತ್ರೀಯ ನಿಯಮೋ ನ ಭಗ್ನಸ್ಯ. ಯಾಕೆ ಹೀಗೆ ಹೇಳ್ತಾರೆ ಅಂದ್ರೆ, ನೆನ್ನೆ ತಿಳಿಸಿದಂತೆ 200 ಇಲ್ಲಿ ದೇವಗಂಧರ್ವರು, ಆಮೇಲೆ ಮನುಷ್ಯ ಗಂಧರ್ವರು, ಆಮೇಲೆ ಕ್ಷಿತಿಪರಿದ್ದಾರೆ. 200, 100, 50. ಮನುಷ್ಯ ಗಂಧರ್ವರು ತಪ್ಪು ಮಾಡ್ಬಿಟ್ರೆ ಹಿಂದಿನ ಮುಂದಿನವ್ರಿಗೆ ವ್ಯತ್ಯಾಸ ಆಗತ್ತೆ ಅಂತ ಹೇಳ್ಬಾರ್ದು. ಯಾಕಂದ್ರೆ ಅವ್ರೇನ್ ತಪ್ಪು ಮಾಡಿಲ್ವಲ್ಲ. ಆದ್ರಿಂದ ಯಾವ ದೇವತೆ ಯಾವ ಕರ್ಮ ಮಾಡಿದ್ನೋ ಆ ಕರ್ಮಕ್ಕೆ ಅನುಗುಣವಾಗಿ ಅವನ ಆನಂದ ಜ್ಞಾನ ಭಕ್ತಿ ಕಡಿಮೆ ಆಗತ್ತೆ ಅಷ್ಟೇ ಹೊರತು ಮಿಕ್ಕಿದವರ ಆನಂದ ಭಕ್ತಿ ಅದ್ಯಾವುದು ಕಡಿಮೆ ಆಗಲ್ಲ. ಯಾಕೆ ಅದಕ್ಕೆ ಪ್ರಮಾಣನೂ ಇಲ್ಲ. ಹಾಗೇನಾದ್ರು ಪ್ರಮಾಣ ಇದ್ರೆ ಹೇಳಿ, ಆತರ ಯಾವ್ದು ಪ್ರಮಾಣ ಇಲ್ಲ. ಮತ್ತೆ ಆನಂದ ತಾರತಮ್ಯ ಹೇಳೋ ವೇದವಾಕ್ಯ ಯಾವುದು ಅಂತ ಅದು ತೈತ್ರಿಯೋಪನಿಷತ್ತಿನಲ್ಲಿ ಬಂದಿದೆ. ಅದನ್ನ ಹೇಳ್ತಾರೆ. ತೇಜೇ ಶತಂ ಅಂತ ಶುರು ಆಗತ್ತಲ್ಲೇ, ತೈತ್ರಿಯೋಪನಿಷತ್ತಿನಲ್ಲಿ ಸಿಗತ್ತಾ ಭಾಗ. ಇನ್ನು ಅದರ ವಿವರಣೆಯನ್ನ ಮಾಡ್ತಾ ಹೋಗ್ತಾರೆ ಎಲ್ಲ ಶ್ರೀನಿವಾಸ ತೀರ್ಥರ ಟಿಪ್ಪಣಿಲು. ಇನ್ನು ವಾಕ್ಯಾರ್ಥರತ್ನಮಾಲಾ ಟಿಪ್ಪಣಿಲು ಕೂಡ ಅಷ್ಟೇ. ಇದರಲ್ಲಿ ಹೆಚ್ಚಿನ ಒಂದು ವಿಶೇಷ ವಿಚಾರ ಅಂತಿಲ್ಲ. ಸುಧಾ ಪಂಕ್ತಿಯನ್ನೇ ಒಂದು ವಾಕ್ಯನೇ ವಿವರಣೆ ಮಾಡ್ತಾ ಹೋಗಿದ್ದಾರೆ ಅಷ್ಟೇ. ಆ ಪ್ರತಿಯೋಗಿ ಪರಂಪರಾ ವಿಕೃತಿ ನಹಿ ಪ್ರಾಮಾಣಿಕವತಿ ಅಂತ ಏನಿದೆ ಆ ವಾಕ್ಯವನ್ನ, ಏನಿದು ಪ್ರತಿಯೋಗಿ ಪರಂಪರಾ ವಿಕಾರ ಆಗಲ್ಲ ಅಂದ್ರೆ ಆ ಕುಲದಲ್ಲಿ ದೊಡ್ಡವರು ಅಥವಾ ಚಿಕ್ಕವರ ಆನಂದದಲ್ಲಿ ಕಡಿಮೆ ಆಗಲ್ಲ ಅಂತ ಅರ್ಥ. ಇಷ್ಟೇ ಅರ್ಥ. ಈ ಅರ್ಥವನ್ನು ಇಟ್ಕೊಂಡು ಹಲವರು ನ್ಯಾಯಶಾಸ್ತ್ರದ ಶೈಲಿಯಲ್ಲಿ ವಿವರಣೆ ಮಾಡಿದ್ದಾರೆ, ಅಷ್ಟು ಬಿಟ್ಟಿರ್ಲಿಲ್ಲ. ಇದಾದ ಮುಂದಕ್ಕೆ ಹೋಗೋಣ ವಿಚಾರ. ತರ್ಹಿ ದೇವಾನಾಂ ವಿಕರ್ಮಣ ಈಶತ್ ಗುಣ ಹಾನಿರ್ಭವತಿ ಇತ್ಯಸ್ಯ ಕೋರ್ಥ. ಸರಿ, ದೇವತೆಗಳು ಅಪರೋಕ್ಷ ಜ್ಞಾನಿಗಳಾದ್ರೂ ಅಸತ್ಕರ್ಮ ಮಾಡಿದ್ರು, ಕೆಟ್ಟ ಕರ್ಮ ಮಾಡಿದ್ರು. ಮಾಡಿದಾಗ ಅವರಿಗೆ ಗುಣಹಾನಿ ಸ್ವಲ್ಪ ಆಗತ್ತೆ ಅಂದ್ರೆ ಏನರ್ಥ ಈ ಪ್ರಶ್ನೆಗೆ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾರೆ. ಪ್ರಾಪ್ತ ಹ್ರಾಸೋ ಭವೇತ್ ಕ್ವಾಪಿ ಮಹತಾತು ವಿಕರ್ಮಣ. ಇದು ತುಂಬಾ ದೊಡ್ಡ ಕೆಟ್ಟ ಕೆಲಸ ಅಂತ ಆಗಿರ್ಬೇಕು, ಸಣ್ಣದಲ್ಲ. ಮಹತ್ತಾದ ವಿಕರ್ಮವನ್ನ ಮಾಡಿದ್ರೆ ಆಗ ಪ್ರಾಪ್ತ ಹ್ರಾಸ ಕ್ವಾಪಿ ಭವೇತ್. ನಾವೆಲ್ಲ ತಾತ್ಪರ್ಯ ಪಾಠದಲ್ಲಿ ಕೇಳಿರ್ಬೋದು, ಯಾರು ಕೇಳಿದ್ರೆ ಇನ್ನೂ ಚೆನ್ನಾಗಿ ಗೊತ್ತಿರುತ್ತೆ. ಏನು, ಇವಾಗ ಯೋಗ್ಯತೆಗಿಂತ ಮೀರಿ ಪುಣ್ಯ ಸಂಪಾದನೆ ಮಾಡಿದ್ರೆ ಆ ಪುಣ್ಯ ಎಲ್ಲ ಖರ್ಚಾಗ್ಲಿಕ್ಕೆ ದೇವರು ಅವ್ರ ಕೈಲಿ ಕೆಟ್ಟ ಕರ್ಮ ಮಾಡಿಸ್ತಾರೆ. ತಪಸ್ ಮಾಡ್ಬಿಟ್ಟಿರ್ತಾರೆ ಯೋಗ್ಯತೆ ಮೀರಿ, ಆ ಫಲ ಪಡಿಲಿಕ್ಕೆ ಅವ್ರಿಗೆ ಯೋಗ್ಯತೆ ಇರಲ್ಲ. ಆಗ ದೇವ್ರು ಏನೋ ಒಂದು ನೆಪ ಮಾಡಿ ಆ ಪುಣ್ಯವನ್ನ ಕಡಿಮೆ ಮಾಡಿಸ್ತಾರೆ. ಆ ತರ ಅಪರೋಕ್ಷ ಜ್ಞಾನಿಗಳು ತಮ್ಮ ಯೋಗ್ಯತೆ ಮೀರಿ ಆನಂದ ಜ್ಞಾನ ಭಕ್ತಿಯಾದಿಗಳನ್ನ ಪಡಿಬೇಕು ಅಂತಿದ್ರೆ ಅದು ಅವ್ರಿಗೆ ಸಿಗಲ್ಲ. ಆಗ ಒಂದು ದೊಡ್ಡ ಕುಕರ್ಮ ಮಾಡೋ ತರ ಅವ್ರಿಗೆ ಪ್ರೇರಣೆ ಆಗುತ್ತೆ. ಅವ್ರು ಆ ಕರ್ಮ ಮಾಡ್ತಾರೆ. ಮಾಡಿದಾಗ ಪ್ರಾಪ್ತ ಹ್ರಾಸ ಅಂದ್ರೆ ತಮ್ಮ ಯೋಗ್ಯತೆಗಿಂತ ಮೀರಿ ಏನು ಸಿಗ್ಬೇಕಾಗಿದೆ ಅದು ಕಡಿಮೆ ಆಗತ್ತೆ ಅಂತ ಅರ್ಥ. ಅಂದ್ರೆ ಅದನ್ನ ಕಳ್ಕೊಳ್ತಾರೆ. ಅದಕ್ಕೆ ಏಧಮಾನ ದ್ವಿಟ ಅಂತ ದೇವರಿಗೆ ಕರೀತಾರೆ. ಏಧಮಾನ ಅಂದ್ರೆ ಯಾರು ಬೆಳಿತಾರೋ ಅವರ ದ್ವೇಷಿ ಭಗವಂತ ಅಂತ. ಒಳ್ಳೆ ಕಥೆ ಆಯ್ತಲ್ಲ, ದೇವರಿಗೆ ಯಾಕೆ ಹೊಟ್ಟೆ ಕಿಚ್ಚ ಅಂದ್ರೆ ಹಾಗಲ್ಲ. ಏಧಮಾನ ಅಂದ್ರೆ ಬೆಳೆಯೋನಿಗೆ ಏಧಮಾನ ಅಂತ ಕರೀತಾರೆ. ತನ್ನ ಯೋಗ್ಯತೆ ಮೀರಿ ಯಾರು ಬೆಳಿತಾರೆ ಏಧಮಾನ, ಅವರಿಗೆ ದ್ವೇಷಿ ಶತ್ರುನೇ ಭಗವಂತ. ಅಂದ್ರೆ ಅವರ ಆ ಒಂದು ಯೋಗ್ಯತೆ ಮೀರಿ ಸಂಪಾದಿಸಿದ್ದನ್ನೆಲ್ಲ ಅವನೇ ಕಳೀತಾನೆ. ಯಾಕೆ, ಯಾರಿಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟೇ. ಹಾಗಂತ ಹೇಳಿ ನಾವು ಪ್ರಯತ್ನ ಪಡ್ತಾ ಇದ್ರೆ, ಈಗ ನಮ್ ಯೋಗ್ಯತೆ ಇದ್ರೂ ನಮಗ್ ಗೊತ್ತಿರಲ್ಲ. ಕೆಲವು ಸರಿ ಪ್ರಯತ್ನ ಪಡ್ತೇನೆ ನನ್ನ ಯೋಗ್ಯತೆನೇ ಎಷ್ಟು ಅಂತ ಕೂತ್ರೆ ಅದಲ್ಲ. ನನ್ನ ಯೋಗ್ಯತೆನೇ ಎಷ್ಟು ಅಂತ ನಾವು ತೀರ್ಮಾನ ಮಾಡ್ಲಿಕ್ಕೆ ಒಂದು ಯೋಗ್ಯತೆ ಬೇಕಲ್ಲ, ಅದು ನಮ್ಮಲ್ಲಿಲ್ಲ. ಅದರಿಂದ ಪ್ರಾಪ್ತ ಶಬ್ದ ಪ್ರಾಪ್ತ ಹ್ರಾಸ ಅಂತಂದ್ರೆ, ಪ್ರಾಪ್ತ ಅಂದ್ರೆ ಪ್ರಸಕ್ತ. ಪ್ರಸಕ್ತವಾದದ್ದೇನಿದೆ, ಏನ್ ಪ್ರಸಕ್ತ? ಈಗ ಅಲ್ಪ ವಿಕರ್ಮ ಮಾಡಿದ್ರೆ ದೇವತೆಗಳಿಗೆ ಏನೂ ಹಾನಿಯಾಗಲ್ಲ. ಆ ಕೆಟ್ಟ ಕರ್ಮದಲ್ಲೂ ಒಂದು ತಾರತಮ್ಯ ಇದೆ.
ಏನ್ ಮಹದ್ವಿಕರ್ಮ ಅಂದ್ರೆ ದೊಡ್ಡ ಪಾಪ, ಅಂಥ ಪಾಪದ ಕೆಲಸ ಮಾಡಿದ್ರು. ಆಗ ಏನಾಗತ್ತೆ, ವಿಕರ್ಮಣ ಪ್ರಾಪ್ತಸ್ಯೈವ ಗುಣಸ್ಯ ಹ್ರಾಸ. ಪ್ರಾಪ್ತವಾದ ತನ್ನಲ್ಲಿ ಏನು ಪ್ರಾಪ್ತವಾದ ಅಂದ್ರೆ ಸಿಗಬೇಕಾಗಿದ್ದ ಅಥವಾ ಸಿಕ್ಕಿದ ಏನೋ ಒಂದು ಗುಣ ಇದೆ, ಅದರ ಹ್ರಾಸ ಆಗತ್ತೆ. ಅಲ್ಲ ಸಿಕ್ಕಿದ್ದು ಅಂದ್ಮೇಲೆ ಕಡಿಮೆ ಆಗೋದ್ರಲ್ಲಿ ಏನರ್ಥ? ಸಿಕ್ತಲ್ಲ, ಈಗ ಯೋಗ್ಯತೆ ಮೀರಿ ಸಿಕ್ಬಿಡ್ತು ಅಂದ್ರೆ ಅದನ್ನ ಕಡಿಮೆ ಮಾಡ್ದಲ್ಲ ಏನರ್ಥ ಇದೆ ಅಂದ್ರೆ, ಅದು ಸಿಗ್ಬೇಕಾಗಿತ್ತು, ಸಿಗ್ಬೇಕಾಗಿದ್ದನ್ನ ಸಿಗದೇ ಇರೋ ಹಾಗೆ ದೇವ್ರು ಮಾಡ್ತಾನೆ. ಸಾಧನೆ ಜಾಸ್ತಿ ಆಗ್ಬಿಡ್ತು, ಅದ ಕಾರಣ ಫಲ ಅನುಭವಿಸ್ಬೇಕಾಗಿತ್ತು, ಅಷ್ಟರಲ್ಲಿ ಏನೋ ಒಂದು ಕೆಟ್ಟ ಕರ್ಮ ಮಾಡೋಕ್ಕಾಗುತ್ತೆ. ಅದನ್ನ ಬರೀತಾರೆ, ಸ್ವಯೋಗ್ಯ ಪರಿಪೂರ್ತಗೆ ಯಾವತ್ ಸಾಧನ ಅನುಷ್ಠೇಯಂ. ತನ್ನ ಯೋಗ್ಯತೆಗೆ ಅನುಗುಣವಾಗಿ ಎಷ್ಟು ತಾನು ಆ ಆನಂದಾದಿ ಗುಣಗಳನ್ನು ಹೊಂದಬೇಕಾಗಿತ್ತೋ, ಅದಕ್ಕೆ ಎಷ್ಟು ಸಾಧನೆ ಮಾಡಬೇಕಾಗಿತ್ತೋ, ತಥೋ ಅತಿರಿಕ್ತೇನ ಸಾಧನೆನ, ಅದಕ್ಕಿಂತ ಹೆಚ್ಚು ಸಾಧನೆ ಮಾಡಿದ್ರಿಂದ ಯಾವ ಆನಂದಾದಿಗಳು ಪ್ರಸಕ್ತ ಸಿಗಬೇಕಾಗಿತ್ತೋ ತಸ್ಯ ಅಭಾವ ಭವತಿ, ಅದನ್ನ ಅವರು ಕಳ್ಕೊಳ್ತಾರೆ. ಇದೇ ಆನಂದಾದಿ ಗುಣ ಹಾನಿ ಆಗತ್ತೆ. ಅಪರೋಕ್ಷ ಜ್ಞಾನಿಗಳು ಕೆಟ್ಟ ಕೆಲಸ ಮಾಡಿದ್ರು, ಆಗ ಅಸತ್ಕರ್ಮ ಮಾಡಿದ್ರಿಂದ ಅವರಿಗೆ ಆನಂದ ಜ್ಞಾನ ಭಕ್ತಿ ಆದಿ ಗುಣಗಳ ಹಾನಿ ಆಯ್ತು ಅಂದ್ರೆ ಯೋಗ್ಯತೆ ಮೀರಿ ಸಿಗ್ಬೇಕಾಗಿದ್ದೆಲ್ಲ ಹಾನಿ ಆಗತ್ತೆ ಅಂತ ಅಷ್ಟೇ ಅರ್ಥ. ಅವ್ರಿಗೇನ್ ಸಿದ್ಧವಾಗಿರುತ್ತಲ್ಲ ಯೋಗ್ಯತೆಗೆ ತಕ್ಕ ಹಾಗೆ, ಅದಂತೂ ಏನು ತೊಂದರೆ ಬರಲ್ಲ, ಅದಕ್ಕೇನು ತೊಂದರೆ ಆಗಲ್ಲ ಅಂತ. ಅದ್ರ ದೇವರು ಕೂಡ ಯೋಗ್ಯತೆ ಮೀರಿ ಮಾಡಿದಾಗ ಮಾತ್ರ ಇಂಥದ್ದನ್ನೇನೋ ಒಂದು ಸೃಷ್ಟಿ ಮಾಡ್ತಾನೆ ಅವ್ರಿಗೆ, ಹೊರತು ಮಾಮೂಲಿ ಅಂತ ಏನಿಲ್ಲ. ಇನ್ನೊಂದು ಇಲ್ಲಿ ಪ್ರಾಪ್ತಹ್ರಾಸ ಅನ್ನೋ ಶಬ್ದಕ್ಕೆ ಯಾವ ಆನಂದಾದಿಗಳು ಹೆಚ್ಚಾಗಿ ಬಂತೋ ಅದನ್ನ ಇಲ್ದೇ ಇರೋ ಹಾಗೆ ಮಾಡ್ತಾನೆ ಅಂತ ಅರ್ಥ. ಸಿಕ್ಕದ್ದನ್ನ ನಾಶ ಮಾಡ್ತಾನೆ ಅಂತ ಅರ್ಥ ಅಲ್ಲ, ಯಾಕೆ ಸಿಕ್ಕೇ ಇಲ್ಲ ಅವ್ರಿಗೆ. ಯೋಗ್ಯತೆ ಮೀರಿ ಮಾಡಿದ್ ಸಿಕ್ಬಿಟ್ರೆ ಹಾಗಾದ್ರೆ ಹೋಯ್ತು, ಯಜಮಾನದ್ ಬಿಟ್ಟಲ್ಲ ದೇವ್ರು. ಯೋಗ್ಯತೆ ಮೀರಿ ಸಾಧನೆ ಅಂತೂ ಮಾಡಿದ್ದಾರೆ, ಆ ಸಾಧನೆ ಮಾಡಿದಾಗ ಫಲ ಇನ್ನೇನು ಸಿಗ್ಬೇಕಾಗಿತ್ತು, ಫಲ ದೊರಕದೇ ಇರೋ ಹಾಗೆ ಮಾಡ್ತಾನೆ, ನಮ್ ಹತ್ರಕ್ಕೆ ಬರಲ್ಲ. ಈಗ ನಮಗೆ ಕೆಟ್ಟ ಗುಣ ಬಂದ್ರೆ ಅದನ್ನ ಸುಡಬೇಕಾಗಿ ಬರುತ್ತೆ, ನಾಶಪಡಿಸ್ಬೇಕಾಗಿ ಬರುತ್ತೆ. ಕೆಟ್ಟ ಗುಣನೇ ಬರದೇ ಇರೋ ಹಾಗೆ ಮಾಡೋದು ಅಂತ ಒಂದಿರುತ್ತೆ, ಅದು ಇಲ್ಲ ಅನ್ನೋದಕ್ಕೆ ಅರ್ಥ. ಇಲ್ಲ ಅಂದ್ರೆ ಕೆಟ್ಟ ಗುಣ ಪಡ್ಕೊಂಡು ಕೆಟ್ಟ ಗುಣ ನಾಶ ಪಡಿಸೋದು, ಇಲ್ಲ ಕೆಟ್ಟ ಗುಣ ಹತ್ರಕ್ಕೆ ಬಿಡದೇ ಇರೋದು. ಉದಾಹರಣೆಗೆ ಶತ್ರುವನ್ನ ಮನೆ ಒಳಗಡೆ ಕರ್ಕೊಂಡು ಅವನನ್ನು ಹೊಡೆಯೋದಕ್ಕಿಂತ ಶತ್ರು ನಮ್ ಹತ್ರನೇ ಬರ್ದೇ ಇರೋ ತರ ಮಾಡೋದು ಒಳ್ಳೇದು. ಹಾಗೆ ಕೆಸರಿದ್ರೆ ಅಲ್ಲಿ ಕಾಲು ಇಳ್ದೇ ಇರೋದೇ ಒಳ್ಳೇದು. ಕೆಸರಿದೆ ಅಂತ ಗೊತ್ತಿದ್ರು ಹೋಗಿ ಕಾಲಿಟ್ಟು ಆಮೇಲೆ ಯಾಕೆ ನೀರಿನ ತೊಳ್ಕೊಳ್ಬೇಕು, ಆ ತರ ಇಲ್ಲೇನಾಯ್ತು, ಏನು ತಮ್ಮ ಯೋಗ್ಯತೆ ಮೀರಿ ಸಾಧನೆಯನ್ನು ಮಾಡಿದ್ದಾರೆ, ಆ ಸಾಧನೆ ಮಾಡಿದ್ರಿಂದ ಏನು ಫಲ ಪಡಿಬೇಕಾಗಿದೆ ಅದನ್ನ ದೂರಕ್ಕೆ ತಳ್ಬಿಡ್ತಾನೆ ದೇವ್ರು. ಅದನ್ನ ತರಿಸ್ಕೊಂಡು ಆಮೇಲೆ ಅದನ್ನ ಕಳಿಯಲ್ಲ ದೇವ್ರು ಅಂತ ಆ ವಿಷಯನ ಹೇಳ್ತಾ ಇದಾರೆ. ಪ್ರಾಪ್ತಹ್ರಾಸೋ ಭವೇತ್ ಅಂದ್ರೆ ಸಿಕ್ಕಿದ್ದು ನಾಶ ಆಗತ್ತೆ ಅಂತ ಅರ್ಥ ಅಲ್ಲ. ಯೋಗ್ಯತೆ ಮೀರಿ, ಯೋಗ್ಯತೆ ಮೀರಿದ್ದಕ್ಕೆ ಅಂದ್ರೆ ಈಗ ಮನುಷ್ಯ ಗಂಧರ್ವರಿದ್ದಾರೆ, ಅವ್ರ ಆನಂದ ಒಂದು ಫಿಕ್ಸ್ ಇಷ್ಟಿದೆ, ಒಂದು ಆನಂದ 100 ಪಟ್ಟ ಆನಂದ. ಆ 100 ಪಟ್ಟ ಆನಂದ ಏನಿದೆ ಅದಕ್ಕಿಂತ ಹೆಚ್ಚು ಆನಂದ ಪಡೆಯುವಂತ ಒಂದು ಸಂಭವ ಇದೆ. ಆ ಸಂಭವ ಇದ್ದಾಗ ಏನ್ ಮಾಡ್ತಾನೆ ಭಗವಂತ, ಆನಂದ ಸಿಗದೆ ಇರೋ ಹಾಗೆ ಇವ್ರಿಗೇನೋ ಒಂದು ಅಸತ್ ಕರ್ಮ ಮಾಡಿಸ್ಬಿಡ್ತಾನೆ ಇವ್ರ ಕೈಲಿ, ಇಷ್ಟ ಅರ್ಥ. ಇದಲ್ದೇನೆ ಇನ್ನೊಂದು ಆಕ್ಷೇಪ ಮುಂದಿನ ಸುಧಾಮಂತಲ್ಲಿ, ಒಂದ್ ವೇಳೆ ಈ ಅಪರೋಕ್ಷ ಜ್ಞಾನಿಗಳಾದ ದೇವತೆಗಳು ಇವರೆಲ್ಲ ತಮ್ಮ ಯೋಗ್ಯತೆ ಮೀರಿ ಸಾಧನೆಯನ್ನ ಜಾಸ್ತಿ ಮಾಡ್ಬಿಟ್ರು ಅಂತ ಇಟ್ಕೊಳ್ಳಿ, ಆಗ ತಾರತಮ್ಯಕ್ಕೆ ಭಂಗ ಬಂದ್ಬಿಡತ್ತೆ ಸಿಕ್ಕಾಬಟ್ಟೆ. ಈಗ 200 ಆನಂದ ದೇವಗಂಧರ್ವರಿಗಿದೆ, ಮನುಷ್ಯ ಗಂಧರ್ವರಿಗೆ 100 ಆನಂದ. ಈಗ 100 ಆನಂದ ಇರೋ ಮನುಷ್ಯ ಗಂಧರ್ವರು ಸ್ವಲ್ಪ ಜಾಸ್ತಿ ಸಾಧನೆ ಮಾಡ್ಬಿಟ್ರೆ ದೇವಗಂಧರ್ವಗಿಂತ ಮುಂದೆ ಹೋಗ್ಬಿಡ್ತಾರೆ. ಈ ತರ ಸಾಧ್ಯ ಇಲ್ಲ, ವೇದ ವಾಕ್ಯ ಹೇಳ್ಬಿಟ್ಟಿದೆ ಇವ್ರ ಯೋಗ್ಯತೆ ಇಷ್ಟು ಆನಂದ ಇವ್ರಿಗಿದೆ ಅಂದ್ಮೇಲೆ ಮುಗ್ದೋಯ್ತು. ಅವರ ಅದಕ್ಕಿಂತ ಹೆಚ್ಚು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಏನಾರು ಮಾಡ್ಲಿಕ್ಕೆ ಹೊರಟ್ರೆ ಅಲ್ಲೇನೋ ಒಂದು ದೈವ ಸಂಕಲ್ಪ ಆಗಿ ಆ ಭಂಗ ಆಗತ್ತೆ, ಅದಕ್ಕೆ ಏನೋ ಒಂದು ಅಸತ್ಕರ್ಮ ಮಾಡ್ತಾರೆ. ಅದನ್ನ ಹೇಳ್ತಾರೆ, ದೇವೈ ಅನುಷ್ಠೀಯತೆ ಸಾಧನಾತಿರಿಕ್ತಮಪಿ ಸಾಧನಂ ತದಾ ತಾರತಮ್ಯ ನಿಯಮೋ ಭಜ್ಯೇತ. ಅಷ್ಟೇ ಅಲ್ಲ, ಯೋ ಹಿ ದೇವ ಅತಿರಿಕ್ತ ಸಾಧನ ಅನುಷ್ಠಾಯ ನ ಮಹದ್ ಕರ್ಮ ಕರೋತಿ ತಸ್ಯ ಉತ್ಪತ್ತವ್ಯಮೇವ ತೇನ ಗುಣೇನ ಈಶ್ವರಾರಾಧನಸ್ಯ ವೈಫಲ್ಯಾನುಪಪತ್ತೆ. ಅಂದ್ರೆ ಒಂದು ಪ್ರಶ್ನೆ ಇರೋದು, ಎರಡು ಪ್ರಶ್ನೆ ಇದೆ. ಒಂದು ಪ್ರಶ್ನೆ ಏನು, ಈಗ ತಮ್ಮ ಸಾಧನೆಯನ್ನ ಮೀರಿಸಿ ಯೋಗ್ಯತೆ ಮೀರಿ ಬೇಕಾದಷ್ಟು ಸಾಧನೆ ಮಾಡಿದ್ರು, ಸಾಧನೆ ಮಾಡಿದಾಗ ತಾರತಮ್ಯಕ್ಕೆ ಒಂದು ಭಂಗ ಬರ್ಬೇಕು.
ಯಾಕೆ? ನಾವ್ ಇಷ್ಟೊಂದು ಸಾಧನೆ ಮಾಡಿದೀವಿ ಅಂದ್ಮೇಲೆ ನಮ್ಗೆ ಇನ್ನೂ ಪದವಿ ಜಾಸ್ತಿ ಆಗ್ಬೇಕಲ್ಲ. ನಮ್ಮ ಮೇಲಿನವ್ರಿಗಿಂತ ನಾವು ಜಾಸ್ತಿ ಸಾಧನೆ ಮಾಡಿದೀವಿ ಅಂದ್ರೆ ಮೇಲಿನವ್ರಿಗಿಂತ ಮೇಲ್ ಕೊಡ್ಸಿ ಅಂತ ತಾರತಮ್ಯಕ್ಕೆ ಭಂಗ ಬರುತ್ತೆ. ಆಗ ವೇದದಲ್ಲಿ ಹೇಳಿರೋ ತಾರತಮ್ಯ ಹೋಯ್ತು. ಮನುಷ್ಯ ಗಂಧರ್ವರು ದೇವಗಂಧರ್ವರಿಗಿಂತ ಜಾಸ್ತಿ ಆಗ್ಬಿಡ್ಬೇಕಾಗಿ ಬರುತ್ತೆ. ಇದು ಒಂದು ಆಕ್ಷೇಪ. ಇನ್ನೊಂದು, ಒಬ್ಬ ದೇವತೆ ಸಾಧನೆ ಮಾಡ್ದ, ನಿಮ್ಗೇನು ಆಕ್ಷೇಪ? ನಿಮ್ದೇನು ಆಕ್ಷೇಪ? ಅಸತ್ಕರ್ಮ ಮಾಡ್ಬಿಟ್ರೆ ಕಳ್ಕೊಳ್ತಾನೆ ಅಂತ. ಅಸತ್ಕರ್ಮ ಮಾಡ್ಲಿಲ್ಲ ಅವನು. ಈಗ ಅತಿರಿಕ್ತ ಸಾಧನೆ ನಡೆದು ಹೋಯ್ತು. ಈಗ ಅತಿರಿಕ್ತ ಸಾಧನೆ ಅಂದ್ರೆ ಯೋಗ್ಯತೆ ಮೀರಿ ಸಾಧನೆ ಮಾಡ್ಬಿಟ್ಟ. ಮಾಡಾದ್ಮೇಲೆ ಅಸತ್ಕರ್ಮ ಮಾಡ್ಲಿಲ್ಲ. ನೀವೇನ್ ಹೇಳಿದ್ರೆ ಅಲ್ಪ ಸ್ವಲ್ಪ ಕೆಟ್ಟ ಕರ್ಮ ಮಾಡಿದ್ರು ನಡೆಯತ್ತೆ ಅಂದ್ರೆ ಅದೇನೋ ಮಾಡ್ದ ಅಂತ ಇಟ್ಕೊಳ್ಳಿ, ಇರ್ಲಿ. ಆದ್ರೆ ದೊಡ್ಡ ಪಾಪ ಕರ್ಮ ಮಾಡ್ಲಿಲ್ಲ. ಅವಾಗೇನಾಯ್ತು? ಅವನಿಗೆ ಏನು ಸಾಧನೆ ಮಾಡಿದಾನೆ ಅದಕ್ಕನುಗುಣವಾಗಿ ಫಲ ಸಿಗ್ಲೇಬೇಕು. ಯಾಕೆಂದ್ರೆ ದೇವರ ಆರಾಧನೆ ಮಾಡಿದ್ರೆ ವಿಫಲ ಆಗೋಯ್ತು, ವ್ಯರ್ಥ ಆಗೋಯ್ತು ಅನ್ನೋ ಮಾತಿಗೆ ಅವಕಾಶನೇ ಇಲ್ಲ. ಈ ಮಾತು ತುಂಬಾ ಮುಖ್ಯ. ಎಂಥ ಮಾತು ಹೇಳಿದ್ದಾರೆ ಜಯತೀರ್ಥರು? ಈಶ್ವರ ಆರಾಧನಸ್ಯ ವೈಫಲ್ಯ ಅನುಪಪತ್ತಿ ಅಂತ ಹೇಳ್ತಾರೆ. ಯಾವತ್ತು ದೇವರ ಆರಾಧನೆ ಮಾಡಿದವ್ರಿಗೆ ಫಲ ಇಲ್ಲ ಅನ್ನೋದಿಲ್ಲ, ಫಲ ಇದ್ದೇ ಇದೆ. ಯೋಗ್ಯತೆ ಮೀರಿ ಮಾಡಿದ್ರೆ ಅದಕ್ಕೂ ಒಂದು ಫಲ ಇದೆ, ಅದ್ ಬೇರೆ ವಿಷಯ. ಅಂತೂ ಫಲ ಇಲ್ಲ ಅನ್ನೋದಿಲ್ಲ, ಫಲ ಖಂಡಿತ ಇದ್ದೇ ಇದೆ. ಆದ್ರಿಂದ ತಸ್ಯ ಉತ್ಪತ್ತಿರವಶ್ಯಮೇವ, ಅವನು ಮಾಡಿದ ಕರ್ಮಕ್ಕನುಗುಣವಾಗಿ ಫಲ ಸಿಗಲೇಬೇಕು, ಅವನು ಅಸತ್ಕರ್ಮ ಮಾಡದಿದ್ರೆ. ಆದ್ರೆ ಹಾಗಾಗಲ್ಲ. ಅಸತ್ಕರ್ಮ ಮಾಡೋ ಹಾಗೇ ಆಗುತ್ತೆ ಆ ತರ ಮಾಡಿದ್ರೆ, ಯೋಗ್ಯತೆ ಮೀರಿ. ಅದನ್ನ ಈಶ್ವರ ಆರಾಧನೆ ಮಾಡಿದ್ದಕ್ಕೆ ಎಂದಿಗೂ ವೈಫಲ್ಯ ಇಲ್ಲ, ನಿರರ್ಥಕತ್ವ ಅನ್ನೋದಿಲ್ಲ. ನಚ ತದೈವ ಅನ್ಯೇಷಾಂ ವಿಕ್ರಿಯಾಯಾಂ ಪ್ರಮಾಣವಸ್ತಿ. ಅಷ್ಟೇ ಇಲ್ದೇನೆ ಒಬ್ಬ ತಪ್ಪು ಮಾಡಿದ ಕೂಡಲೇ ಇನ್ನೆಲ್ಲರೂ ತಪ್ಪು ಮಾಡ್ಬೇಕು ಅನ್ನೋದು ಕೂಡ ಅವಕಾಶ ಇಲ್ಲ. ಅದರಿಂದ ಶಾಸ್ತ್ರ ಅಪ್ರಮಾಣ ಅಂತ ಆಗ್ಬಿಡತ್ತೆ. ನೀವೇನಾದ್ರು ಒಂದ್ ವೇಳೆ ಇದನ್ನು ಒಪ್ಪದೇ ಇದ್ರೆ, ಯಾವ್ದನ್ನ ಒಪ್ಪದೇ ಇದ್ರೆ, ವೇದದಲ್ಲಿರೋ ಮಾತಿಗೆ ಹಾಗೇ ಅರ್ಥ ಕೂಡಿಸ್ಬೇಕು. ಸ್ವಲ್ಪ ಆಚೆ ಈಚೆ ವ್ಯತ್ಯಾಸವನ್ನ ಮಾಡಿಬಿಟ್ರೆ ಅವರ ಸಾಧನಾತಿರೇಕೇಣ ಯೋಗ್ಯತೆಯನ್ನು ಮೀರಿಸಿ ಸಾಧನೆ ಮಾಡಿಬಿಟ್ರೆ ಆಗ ಎಲ್ಲಾ ಎಡವಟ್ಟಾಗತ್ತೆ. ಅದಕ್ಕೋಸ್ಕರ ಒಂದು ಸಿದ್ಧಾಂತ ಹೇಳ್ಬೇಕು. ಅದಕ್ಕೇನು ಹೇಳ್ತಾರೆ ಅಂದ್ರೆ ತಥಾಪಿ ತತ್ ಕ್ಲುಪ್ತಮೇವ. ಅದಕ್ಕೆ ಅಸತ್ಕರ್ಮನೂ ಕೂಡ ನಿಯತವಾದದ್ದೇ ಅಂತ ಹೇಳ್ತಾರೆ. ಅಂದ್ರೆ ಅವನು ಯೋಗ್ಯತೆ ಮೀರಿ ಸಾಧನೆ ಮಾಡಿದಾನ, ದೇವರು ಅದಕ್ಕೆ ತಕ್ಕಾಗ ಒಂದು ಕರ್ಮ ಇಟ್ಟಿರ್ತಾನೆ ಅಂತ. ಅದು ದೊಡ್ಡ ಕರ್ಮನ ಇಟ್ಟಿರ್ತಾನೆ, ಅದು ವಿಕರ್ಮ. ಅದನ್ನ ಮಾಡಿ ಮತ್ ಬೀಳ್ತಾನೆ ಅಂತ ಅರ್ಥ. ಅದು ನಿಯಮಿತ. ದೇವರು ಸಾಧನೆ ಯೋಗ್ಯತೆಗಿಂತ ಮೀರಿ ಮಾಡಿಸ್ತಾ ಇದ್ದಾನೆ ಅಂತಂದ್ರೆ ಸರಿಯಾಗಿ ಅದಕ್ಕೆ ಒಂದು ಅಸತ್ಕರ್ಮ ಇಟ್ಟೇ ಇರ್ತಾನೆ ಅಂತ ಅರ್ಥ. ಅದನ್ನ ಮಧ್ವಾಚಾರ್ಯ ಹೇಳ್ತಾರೆ, ತಥಾಪಿ ತತ್ ಕ್ಲುಪ್ತಮೇವ. ಆ ವಿಕರ್ಮನು ಅವನಿಗೆ ಕಟ್ಟಿಟ್ಟು ಬುತ್ತಿ ಅಂತ ಇಟ್ಕೊಂಬಿಡಿ ಅಂತ. ಯದ್ಯಪಿ ಅದನ್ನು ವಿವರಿಸ್ತಾರೆ. ಯದ್ಯಪಿ ದೇವೈಹಿ ಸ್ವಯೋಗ್ಯ ಪರಿಪೂರ್ತ್ಯರ್ಥಂ ಸಾಧನಾತಿರಿಕ್ತಂ ಸಾಧನೆ ಮನುಷ್ಠೀಯತೆ. ಕೆಲವು ಸರಿ ಗೊತ್ತಾಗಲ್ವಲ್ಲ. ಈಗ ನಮ್ ಯೋಗ್ಯತೆ ಎಷ್ಟೊಂದು ನಮಗ್ ಗೊತ್ತಿಲ್ಲ, ಸಾಧನೆ ಮಾಡ್ತಾ ಹೋಗ್ತಾ ಇರ್ತೀವಿ. ಮಾಡ್ದ ಯೋಗ್ಯತೆ ಮೀರ್ಬಿಟ್ಟಿದೆ, ಅವನಿಗೆ ಗೊತ್ತಿಲ್ಲ. ಯೋಗ್ಯತೆ ಮೀರಿನೂ ಸಾಧನೆ ಮಾಡ್ಬಿಟ್ಟಿದ್ದಾನೆ. ಮಾಡಾದ್ಮೇಲೆ ಏನಾಗುತ್ತೆ? ಸರಿಯಾಗಿ ದೇವರು ಅದಕ್ಕೆ ತದ್ ವಿಘಾತಕಂ ತದ್ ವಿಕರ್ಮ, ಅದನ್ನ ಕೆಡ್ಸೋ ಅಂತ ಒಂದು ವಿಕರ್ಮ ಸೃಷ್ಟಿ ಮಾಡಿರ್ತಾನಲ್ಲಿ ಅಂತ ಅರ್ಥ. ಅದು ನಿಯತಮೇವ ಅಂತ ಹೇಳ್ತಾರೆ. ಅದು ಒಂದು ಭಗವಂತನ ಸಂಕಲ್ಪ, ಅದು ಇದ್ದೇ ಇರುತ್ತೆ, ಅದು ಯಾರಿಗೇ ಆಗ್ಲಿ. ಇಷ್ಟು ಒಂದು ಶ್ಲೋಕ ಹೇಳ್ತಾರೆ ಈ ಸಂದರ್ಭದಲ್ಲಿ ಜಯತೀರ್ಥರು. ಸ್ವಾಧಿಕಾರಾಧಿಕೋ ಯತ್ನಃ ಕಥಂಚಿನ್ನೋಪಪದ್ಯತೆ ಕಥಂಚಿತ್ ಅಧಿಕೆ ಯತ್ನೆ ದೋಷಃ ಕಶ್ಚಿತ್ ಸಮಾಪತೆ ಇತಿ ವಚನ. ಬಹಳ ಚೆನ್ನಾಗಿರೋ ಶ್ಲೋಕ. ಇದಕ್ಕೇನರ್ಥ ಅಂದ್ರೆ, ನೋಡಿ, ನಿಮ್ಮ ಯೋಗ್ಯತೆ ಮೀರಿ ನೀವು ಪ್ರಯತ್ನ ಪಡ್ಲಿಕ್ಕೆ ಆಗಲ್ಲ. ಒಂದ್ ವೇಳೆ ನೀವು ಪ್ರಯತ್ನ ಪಟ್ರೆ ಏನೋ ಒಂದ್ ದೋಷ ಅಂಟ್ಕೊಳತ್ತೆ ಅಂತ. ಇದು ಈ ಶ್ಲೋಕದ ಅರ್ಥ. ಸ್ವ ಅಧಿಕಾರ ಅಧಿಕೋ ಯತ್ನ. ತನ್ನ ಅಧಿಕಾರ ಅಂದ್ರೆ ಯೋಗ್ಯತಾ ಅಂತ ಅರ್ಥ. ಇಲ್ಲಿ ಅಧಿಕಾರ ಅನ್ನೋ ಶಬ್ದಕ್ಕೆ ಯೋಗ್ಯತೆ ಅಂತ ಅರ್ಥ. ಹಿಂದೆನೂ ಬಂದಿದೆ. ಓಂ ಯಾವತ್ ಅಧಿಕಾರಂ ಅವಸ್ಥಿತಿ ಆಧಿಕಾರಿಕಾಣಾಂಬೂಮ್ ಅಂತ ಹಿಂದೆ ಒಂದು ಅಧಿಕರಣ ಬಂತು. ಯಾವತ್ ಅಧಿಕಾರಾಧಿಕರಣಂ ಅಂತ. ಅಲ್ಲಿ ಅಧಿಕಾರ ಯೋಗ್ಯತಾ ಅಂತ ಜಯತೀರ್ಥರು ಬಿಡಿಸಿದ್ದಾರೆ. ಇಲ್ಲಿ ಅಧಿಕಾರ ಅಂದ್ರೆ ಯೋಗ್ಯತೆ. ಸ್ವ ಅಧಿಕಾರ ಅಧಿಕೋ ಯತ್ನ. ತನ್ನ ಯೋಗ್ಯತೆ ಏನಿದೆ ಅದಕ್ಕಿಂತ ಅಧಿಕವಾದ ಪ್ರಯತ್ನ ಕಥಂಚಿನ್ ನೋಪಪದ್ಯತೆ, ಮಾಡ್ಲಿಕ್ಕಾಗಲ್ಲ ಆ ಪ್ರಯತ್ನ ಯೋಗ್ಯತೆ ಮೀರಿ. ಕಥಂಚಿತ್, ಒಂದ್ ವೇಳೆ ಹೇಗೋ ಒಂದ್ ರೀತಿಯಲ್ಲಿ, ಅಧಿಕೇ ಯತ್ನೆ, ಏನಾರು ಹೆಚ್ಚು ಪ್ರಯತ್ನ ಪಟ್ಟ ತನ್ನ ಯೋಗ್ಯತೆಗಿಂತ ಅಂತ ಇಟ್ಕೊಂಡ್ರೆ ದೋಷ ಕಶ್ಚಿತ್ ಸಮಾಪತೆ. ಕಶ್ಚಿತ್ ದೋಷ, ಏನೋ ಒಂದ್ ತಪ್ಪು ಮಾಡ್ತಾನ, ಅದು ಹಾಗೆ ಆಗುತ್ತೆ ಅಂತ. ಈ ರೀತಿಯಲ್ಲಿ ಯೋಗ್ಯತೆಗೆ ಅನುಗುಣವಾಗಿ ಮಾತ್ರ ಭಗವಂತ ಸಾಧನೆ ಮಾಡಿಸ್ತಾನೆ. ಮೀರಿಸಿದ್ರೆ ಅದಕ್ಕೊಂದು ಸರಿಯಾಗಿ ಒಂದು ಅಸತ್ಕರ್ಮ ಇಟ್ಟಿರ್ತಾನೆ. ಈಗ ಇಷ್ಟೇ ಅಲ್ದೇನೆ ಇನ್ನೊಂದು ಹೇಳ್ತಾರೆ. ಈಗ ಕ್ಲುಪ್ತಸ್ಯತು ಕಥಂಚನ ತಥಾಪಿ ಕ್ಲುಪ್ತಮೇವ ಅಂತ ಎರಡು ಮಾತು ಬಂತ ಹಿಂದೆ ಮಧ್ವಾಚಾರ್ಯರದು. ಅಂದ್ರೆ ಏನು ನಮಗೆ ರೆಡಿ ಇದೆ, ಇಷ್ಟಿದೆ,
ನಮ್ಮ ಪಾತ್ರೆ ನಾವು ತುಂಬಿಸ್ಕೊಂಡಿದೀವಿ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ. ಆ ತುಂಬಿದ್ದು ಯಾವತ್ತೂ ಖಾಲಿ ಆಗಲ್ಲ. ತುಂಬಿದ ಮೇಲೆ ತುಂಬಿಸ್ಕೊಂಡು ಹೋದ್ರೆ ಅದು ಬಿದ್ದು ಹೋಗ್ಬಿಡತ್ತೆ. ಯಾಕಂದ್ರೆ ಕೊಡ ಪಾತ್ರೆ ಇದ್ದಿದ್ದು ಅಷ್ಟೇ, ಅದ್ರ ಮೇಲೆ ಏನು ತುಂಬಿಸ್ಲಿಕ್ಕೆ ಆಗಲ್ಲ. ಸ್ವಲ್ಪ ಹಂಗೆ ಮೇಲೆ ಇಟ್ಟಿದ್ರೆ ದೇವ್ರು ಬೀಳಿಸ್ಬಿಡ್ತಾನೆ ಅದನ್ನ, ಅದೆಲ್ಲ ಇರಬಾರ್ದು ಅಷ್ಟೇ. ಅದಕ್ಕೆ ತಕ್ಕ ಸತ್ಕರ್ಮ ನಡೆಯುತ್ತೆ. ಇದರಿಂದ ಏನ್ ಪಡೆದ ಹಾಗಾಯ್ತಿ ಕೊನೆಗೆ ಅಂದ್ರೆ, ತಸ್ಮಾತ್ ನ ನಿಯಮೋಜ್ಜಿತಿ. ಯಾರು ಏನೇ ಸಾಧನೆ ಮಾಡ್ಲಿ ತಮ್ಮ ಯೋಗ್ಯತೆ ಮೀರಂತೂ ಮಾಡ್ಲಿಕ್ಕೆ ಆಗಲ್ಲ. ಮಾಡಿದ್ರೆ ಅದು ಹೋಗೇ ಹೋಗುತ್ತೆ, ಕಳ್ಕೊಳ್ಬೇಕಾಗಿ ಬರುತ್ತೆ. ಆದ್ರಿಂದ ಶ್ರೌತ ತಾರತಮ್ಯ ನಿಯಮ ಭಂಗೋ ನಾಸ್ತಿ. ನೀವು ವೇದದಲ್ಲಿ ತಾರತಮ್ಯ ಏನ್ ಹೇಳಿದ್ದಾರೆ, ಮೊದಲು ದೇವಗಂಧರ್ವರು, ಆಮೇಲೆ ಮನುಷ್ಯ ಗಂಧರ್ವರು, ಆಮೇಲೆ ಕ್ಷಿತಿಪರು, ರಾಜರುಗಳು ಅಂತ, ಈ ತರದ ತಾರತಮ್ಯಕ್ಕೆ ಎಂದೆಂದಿಗೂ ಭಂಗ ಬರ್ಲಿಕ್ಕೆ ಅವಕಾಶ ಇಲ್ಲ. ಯಾಕೆಂದ್ರೆ ಸಾಧನೆ ಅವ್ರದ್ದು ಎಷ್ಟಿದೆಯೋ ಅಷ್ಟೇ ಅವ್ರವ್ರು ಮಾಡ್ಲಿಕ್ಕೆ ಸಾಧ್ಯ. ತಸ್ಮಾತ್ ನ ನಿಯಮ ಉಜ್ಜಿತಿ. ಹಾಗಾಗಿ ವೇದದಲ್ಲಿ ಬಂದ ನಿಯಮದ ತ್ಯಾಗ ಮಾಡೋ ಹಾಗಿಲ್ಲ, ಅದು ಹಾಗೆ ಇದೆ. ಯಾಕೆ? ಕೃಪ್ತ ಹಾನ್ಯಭಾವಾತ್ ಅಧಿಕಾನುಷ್ಠಾನೇ ವಿಕರ್ಮ ಪತ್ತಿ ನಿಯಮಾಚ್ಚ. ಸುಧಾದಲ ವಾಕ್ಯ ಬಹಳ ಚೆನ್ನಾಗಿದೆ ಮಾತು. ಒಂದು ನಿಮ್ದೇನೋ ಅದ್ ನೀವು ಕಳ್ಕೊಳ್ಳಲ್ಲ, ಹೆಚ್ಚು ಮಾಡಿದ್ರೆ ಅದಕ್ಕೊಂದ್ ಸರಿಯಾಗಿ ಕೆಟ್ಟ ಕರ್ಮ ಇಟ್ಟಿರ್ತಾನೆ ದೇವ್ರು ಅಷ್ಟೇ. ಆದ್ರಿಂದ ಕ್ಲುಪ್ತ ಹಾನಿ ಇಲ್ಲ, ಅಧಿಕ ಮಾಡಿದ್ರೆ ಅನುಷ್ಠಾನ, ವಿಕರ್ಮ ಆಪತ್ತಿ ನಿಯಮ ಇರುತ್ತೆ, ವಿಕರ್ಮ ಅಲ್ಲಿ ಆಗ್ಲೇಬೇಕು ಅಂತ ಇರುತ್ತೆ. ಅದರಿಂದ ಶ್ರೌತ ತಾರತಮ್ಯ ನಿಯಮ ಭಂಗೋ ನಾಸ್ತಿ ಇತ್ಯರ್ಥ. ಶ್ರೌತ ತಾರತಮ್ಯ ಅಂದ್ರೆ ವೇದದಲ್ಲಿ ಬಂದ ಈ ತಾರತಮ್ಯ ಏನಿದೆ, ತೈತರಿಯ ಉಪನಿಷತ್ನಲ್ಲಿ ಬಂದಿದ್ದು, ಇದಕ್ಕೆ ಭಂಗ ಇಲ್ಲ ಅಂತ ಅರ್ಥ. ಇದಾದ್ಮೇಲೆ ಕೆಟ್ಟ ಕರ್ಮ ಆಚರಿಸಿದವ್ರು ಯಾರ್ಯಾರು ಇದಾರ ಹೇಳ್ಬಿಡಿ ಅಪರೋಕ್ಷ ಜ್ಞಾನಿಗಳು, ಅದನ್ನು ತಿಳ್ಕೊಂಡ್ಬಿಡೋಣ ಅಂತ ಒಂದು ಹೇಳ್ತಾರೆ. ಅದು ಯಾರು ಮಾಡಿದ್ರು ತಪ್ಪು, ಅವ್ರಿಗೆ ತಮ್ಮ ನಿಜವಾದ ಆನಂದ ಏನಿತ್ತು ಫಿಕ್ಸ್ ಆಗಿತ್ತಲ್ಲ ಆನಂದ, ಅದನ್ನ ಕಳ್ಕೊಳ್ಳಿಲ್ವಾ, ಅವರು ಅಸತ್ಕರ್ಮ ಮಾಡಿಬಿಟ್ರ, ಏನ್ ಮಾಡಿದ್ರು ಅವರು ಅಂತ ಒಂದು ವಿಚಾರ ಇದೆ. ಅದು ವಿಕರ್ಮ, ಮಹದ್ ವಿಕರ್ಮ. ಹೇಳಿದ್ರಲ್ಲ ಹಿಂದೆ, ಮಾಡಿದ ಪರೋಕ್ಷ ಜ್ಞಾನಿ ಚಿಕ್ಕ ಕೆಟ್ಟ ಕರ್ಮ ಅಂತ ಆದ್ರೆ ಅದೇನ್ ತೊಂದ್ರೆ ಇಲ್ಲ, ಬಾಧಕ ಆಗಲ್ಲ. ಆದರೆ ಅಧಿಕ ವಿಪತ್ ಕರ್ಮ, ತುಂಬಾ ದೊಡ್ಡ ತಪ್ಪು, ಅದನ್ನು ಮಾಡಿದ್ರೆ ಅವ್ರಿಗೆ ಫಲ ಸಿಕ್ಕೇ ಸಿಗತ್ತೆ ಅಂತ ಬಂತು. ಅದು ಯಾವ್ದು ವಿಕರ್ಮ ನಡೀತು ಅಂತ ಮುಂದೆ ಹೇಳ್ತಾರೆ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಷ್ಟೊಂದು ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣ ದಿವ್ಯ ಅರ್ಪಣೆಯನ್ನು ಮಾಡ್ತೀರಿ. ಶ್ರೀಕೃಷ್ಣ ಅರ್ಪಣ. ಹರಿಯೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ.